ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶಂಕರ ಭಗವತ್ಪಾದರ ಚರಿತ್ರೆಯ 20ನೇ ಭಾಗ. ಹೋದ ಒಂದು ಭಾಗದಲ್ಲಿ ನಾವು ಹೇಳ್ತಾ ಇದ್ವಿ, ನರ್ಮದಾ ನದಿ ತೀರದಲ್ಲಿದ್ದಂತಹ ಮರಗಳಿಂದ ಬೀಸ್ತಾ ಇದ್ದಂತಹ ಗಾಳಿ ಶಂಕರ ಭಗವತ್ಪಾದರಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾಗ ಮಾರ್ಗಾಯಾಸವನ್ನು ತಣಿಸ್ತು ಹಾಗೆ ಅಂತ. ಬಹಳ ದೂರ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಆಯಾಸಗೊಂಡಿರ್ತಕ್ಕಂಥ ಶಂಕರರಿಗೆ ಆ ಒಂದು ತಂಗಾಳಿ ಮಾರ್ಗಾಯಾಸವನ್ನು ನೀಗಿಸ್ತಾ ಇತ್ತಂತೆ. ಅವರು ಗೋವಿಂದ ಭಗವತ್ಪಾದರ ಆಶ್ರಮದ ಕಡೆಗೆ ತಮ್ಮ ದೃಷ್ಟಿಯನ್ನು ಹರಿಸುತ್ತಾರಂತೆ. ಆಶ್ರಮದ ಮರದ ಕೊಂಬೆಗಳಿಗೆ ತೂಗು ಹಾಕಿದ್ದಂತಹ ಕೃಷ್ಣಾಂಜನ ನಾರು ಬಟ್ಟೆಗಳು, ಅಲ್ಲಿದ್ದ ಮರಗಳು, ಇದನ್ನೆಲ್ಲ ನೋಡಿದಾಗ ಇದು ಖಂಡಿತವಾಗಲೂ ಕೂಡ ಮುನಿಗಳ ವಾಸಸ್ಥಾನ ಅನ್ನೋದು ಅವರಿಗೆ ಭಾಳ ಚೆನ್ನಾಗಿ ಪ್ರಕಟವಾಗಿಬಿಡುತ್ತೆ. ಹಾಗಾಗಿ ಶ್ರೀ ಶಂಕರರು ಒಂದು ಉಪದೇಶವನ್ನು ಗುರುಗಳಿಂದ ಪಡಿಬೇಕು ಅಂತಕ್ಕಂತಹ ಬಹಳ ಮಹದಾಸೆಯಿಂದ ಆ ನಿರ್ಧಾರವನ್ನು ಮಾಡಿ ಅಲ್ಲಿದ್ದ ಯತಿಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾರಂತೆ. ಅಲ್ಲೇ ಸುತ್ತಮುತ್ತ ಇದ್ದಂಥ ಯತಿಗಳು ಅವ್ರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಶ್ರಮ ಎಲ್ಲಿದೆ, ನಾನು ಗುರುಗಳ ದರ್ಶನ ಮಾಡಬೇಕು ಹಾಗೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ಆ ಯತಿಗಳು ಹೇಳ್ತಾ ಇದ್ದಾರೆ, ಗೋವಿಂದ ಭಗವತ್ಪಾದರ ಆಶ್ರಮ ಇದು, ಅವರಿರ್ತಕ್ಕಂಥ ಗುಹೆ ಅಲ್ಲಿದೆ ಅಂತ ಹೇಳಿ ಅವರಿಗೆ ತೋರಿಸಿದ್ರಂತೆ. ಅಲ್ಲಿ ಒಂದು ಸಣ್ಣ ರಂಧ್ರ ಅಷ್ಟೇ. ಆ ರಂಧ್ರ ದ್ವಾರಪಾಲನಿಂದ ಕೂಡಿದಂತಹ ರಂಧ್ರ, ಅಂದರೆ ಈ ಕಡೆ ಆ ಕಡೆ ದ್ವಾರಪಾಲಕರು ಕೂಡ ಇದ್ದರು ಅಂತಕ್ಕಂಥ ವಿಚಾರ. ಆ ಒಂದು ಸಣ್ಣ ರಂಧ್ರವನ್ನು ನೋಡಿ ಬಹಳ ಕೌತುಕವಾಗತ್ತಂತೆ ಶಂಕರರಿಗೆ. ಶರಣಾಗತರಿಗೆ, ಅಂತಹ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಆ ಗುಹೆಗೆ ಶಂಕರರು 3 ಸಲ ಪ್ರದಕ್ಷಿಣೆಯನ್ನು ಮಾಡ್ತಾರಂತೆ. ಆ ಪ್ರದಕ್ಷಿಣೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಆಮೇಲೆ ಸಂತುಷ್ಟ ಚಿತ್ತರಾಗಿ ಭಕ್ತರ ಶೋಕವನ್ನು ನಿವಾರಿಸ್ತಕ್ಕಂತಹ ಶ್ರೀ ಗೋವಿಂದ ಭಗವತ್ಪಾದರನ್ನು ಕುರಿತು ಜನತೆ ಮೆಚ್ಚೋ ರೀತಿಯಲ್ಲಿ ಅವರು ಸ್ತೋತ್ರವನ್ನು ಮಾಡ್ತಾರಂತೆ. ಯಾವ ರೀತಿ ಸ್ತೋತ್ರವನ್ನು ಮಾಡಿದ್ರು ಗುರುಗಳನ್ನ ಉದ್ದೇಶಿಸಿ ಅಂದರೆ, ಯಾರು ಮಹಾವಿಷ್ಣುವಿನ ಪರ್ಯಂಕವಾಗಿದ್ರೋ, ಅಂದರೆ ವಿಷ್ಣುವಿಗೆ ಹಾಸಿಗೆಯಾಗಿದ್ರೋ, ಅಂದರೆ ಯಾರು, ಆದಿಶೇಷ, ಅಥವಾ ಪರಮೇಶ್ವರನ ಚರಣ ನೂಪುರನಾಗಿದ್ನೋ, ಕಾಲ್ಗೆಜ್ಜೆ ಆಗಿದ್ನೋ, ಅಂದರೆ ಪರಮೇಶ್ವರನ ಅಲಂಕಾರನೇ ಯಾವುದು, ಸರ್ಪ. ಅಂತಹ ಆದಿಶೇಷನ ಅವತಾರ ಪರಿಪೂರ್ಣ ಸ್ವರೂಪರ ಆಗಿರ್ತಕ್ಕಂತಹ ನಿಮ್ಮನ್ನು ನಾನು ಮನಸ್ಪೂರ್ವಕವಾಗಿ ಭಜಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ಭಗವತ್ಪಾದರು ಆದಿಶೇಷನ ಒಂದು ಅವತಾರ. ಆದಿಶೇಷನಾದರೂ ಕೂಡ ಸಮುದ್ರ ಪರ್ವತಗಳಿಂದ ಸಹಿತವಾಗಿರ್ತಕ್ಕಂತಹ ಈ ಪೃಥ್ವಿಯನ್ನು ತನ್ನ ಹೆಡೆಯ ಮೇಲೆ ಹೊತ್ಕೊಂಡಿದ್ದಾನೆ. ಹಾಗೆ ಯಾರು ಹಿಂದೆ ಅಂದರೆ ಪೂರ್ವದಲ್ಲಿ ತನ್ನ 1000 ಮುಖಗಳನ್ನು ನೋಡಿ ಶಿಷ್ಯರು ಭೀತರಾಗ್ತಾರೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ಆ ಭೀಕರವಾಗಿರ್ತಕ್ಕಂತಹ ಸ್ವರೂಪವನ್ನು ಪರಿತ್ಯಜಿಸಿ ಶಾಂತವಾಗಿ ಭೂಮಿಯಲ್ಲಿ ಅವತರಿಸಿ ಒಂದೇ ಒಂದು ಮುಖದಿಂದ ಶಿಷ್ಯರಿಗೆ ಶಾಸ್ತ್ರವನ್ನು ಬೋಧಿಸಿ ಅನುಗ್ರಹಿಸಿದರು. ಅಂತಹ ಪತಂಜಲಿ ಮಹರ್ಷಿ ನೀವಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಆದಿಶೇಷನಲ್ಲಿ ಇರ್ತಕ್ಕಂತಹ ಅತ್ಯಂತ
ವಿದ್ಯೆ ಶಾಸ್ತ್ರಗಳು ಇದನ್ನು ಎಷ್ಟೋ ಜನ ಶಿಷ್ಯರು ಆ ಆದಿಶೇಷನ ಒಂದು ರೂಪವನ್ನು ನೋಡಿ ಸಹಸ್ರಾರು ಮುಖಗಳು ಆ ಹೆಣಗಳನ್ನು ನೋಡಿ ಹೆದರಿಬಿಟ್ಟಿದ್ದಾರಂತೆ. ಅಂತಹ ಹೆದರಿರ್ತಕ್ಕಂತಹ ಶಿಷ್ಯರಿಗೆ ಒಂದು ಒಳ್ಳೆಯದಾಗಿ ಶಾಂತವಾಗಿ ಕಾಣೋ ಹಾಗೆ ಅವರು ಸಂಕಲ್ಪ ಮಾಡಿ ಆ ಒಂದು ಭೀತರಾಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು ಶಾಂತ ಸ್ವರೂಪರಾಗಿ ಭೂಮಿಯಲ್ಲಿ ಅವತರಿಸಿ ಒಂದೇ ಮುಖವನ್ನು ಹೊಂದಿದವರಾಗಿ ಶಾಸ್ತ್ರವನ್ನು ಅನೇಕ ಶಿಷ್ಯರಿಗೆ ಬೋಧಿಸಿ ಅನುಗ್ರಹಿಸಿ ಪತಂಜಲಿ ಮಹರ್ಷಿಯರೇ ನೀವಾಗಿದ್ದೀರಿ ಅಂತ ಶಂಕರರು ಗೋವಿಂದ ಭಗವತ್ಪಾದರನ್ನು ಹೇಳಲು ಸ್ತುತಿ ಮಾಡ್ತಾ ಇದ್ದಾರಂತೆ. ಹೀಗೆ ಭೂಮಿಯಲ್ಲಿ ಅವತರಿಸಿ ಭೂಮಿಯ ವಿವರವನ್ನು ಪ್ರವೇಶಿಸಿ ಅಲ್ಲಿ ಪಾತಾಳಕ್ಕೆ ಹೋಗಿ ನಾಗರಾಜನಾದ ಆದಿಶೇಷನ ಅವನ ಮುಖದಿಂದಲೇ ಉಪದೇಶವನ್ನು ಪಡೆದು ಯೋಗಶಾಸ್ತ್ರ ವ್ಯಾಕರಣ ಭಾಷ್ಯ ಎಲ್ಲವನ್ನೂ ಕೂಡ ಜಗದುಪಕಾರಕ್ಕೋಸ್ಕರವಾಗಿ ಜಗತ್ತಿನ ಉಪಕಾರ ಮಾಡೋದಕ್ಕೋಸ್ಕರವಾಗಿ ಜಗತ್ತಿಗೋಸ್ಕರವಾಗಿ ಈ ಭೂಮಿಯಲ್ಲಿ ನೀವು ಪ್ರಕಟಿಸಿದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂತಹ ಸಮಸ್ತ ಗುಣ ಪರಿಪೂರ್ಣರಾಗಿರ್ತಕ್ಕಂತಹ ವ್ಯಾಸಪುತ್ರರಾದ ಶುಕಮುನಿಗಳ ಶಿಷ್ಯರು ಮಹರ್ಷಿಗಳಾದ ಗೌಡಪಾದರಿಂದ ಪರಮಾರ್ಥವನ್ನು ತಿಳಿದವರು ಮಹಾಮಹಿಮಶಾಲಿಗಳು ಆದ ನಿಮ್ಮ ಬಳಿಗೆ ಬ್ರಹ್ಮತತ್ವವನ್ನು ತಿಳಿಯುವಂತಹ ಇಚ್ಛೆಯಿಂದ ನಾನು ಏಕಾಂತ ಭಕ್ತನಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಸಮಸ್ತ ಗುಣ ಪರಿಪೂರಿತರಾಗಿರ್ತಕ್ಕಂತಹ ವ್ಯಾಸಪುತ್ರ ಯಾರು? ಶುಕ ಮಹರ್ಷಿಗಳು. ಅವರ ಶಿಷ್ಯರು ಯಾರು ಅಂದರೆ ಮಹರ್ಷಿಗಳಾಗಿರ್ತಕ್ಕಂತಹ ಗೌಡಪಾದರು. ಈ ಗೌಡಪಾದರ ಶಿಷ್ಯರಾಗಿರ್ತಕ್ಕಂತಹ ಅಂದರೆ ಮಹಾಮಹಿಮರಾಗಿರ್ತಕ್ಕಂತಹ ಮಹಾಮಹಿಮಶಾಲಿಗಳಾಗಿರ್ತಕ್ಕಂತಹ ನಿಮ್ಮ ಹತ್ರ ನಾನು ಈ ಬ್ರಹ್ಮತ್ವವನ್ನು ತಿಳಿಯುವಂಥ ಇಚ್ಛೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ವ್ಯಾಸ ಮುನಿಗಳ ಶಿಷ್ಯರಾಗಿರ್ತಕ್ಕಂಥ ಅಂದರೆ ವ್ಯಾಸಪುತ್ರ ಶುಕಮುನಿ ಹಾಗೂ ಶಿಷ್ಯ ಕೂಡ ಹೌದು. ಶುಕಮುನಿಗಳ ಶಿಷ್ಯರು ಗೌಡಪಾದರು. ಗೌಡಪಾದರ ಶಿಷ್ಯರು ಈ ಗೋವಿಂದಪಾದರು. ಹಾಗಾಗಿ ಅಂತಹ ಮಹಾಮಹಿಮಶಾಲಿಯಾಗಿರ್ತಕ್ಕಂತಹ ನಿಮ್ಮಿಂದ ನಾನು ಬ್ರಹ್ಮತತ್ವವನ್ನು ತಿಳ್ಕೋಬೇಕು ಅಂತ ಹೇಳಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಶಂಕರ ಹೀಗೆ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೈವ ಯೋಗದಿಂದ ಶ್ರೀ ಗೋವಿಂದ ಭಗವತ್ಪಾದರು ಸಮಾಧಿಯಿಂದ ವ್ಯಕ್ತಿತ್ವವಾಗಿ ಬಾಹ್ಯ ಸ್ಥಿತಿಗೆ ಬರ್ತಾರಂತೆ. ಗೋವಿಂದ ಭಗವತ್ಪಾದರು ಅಲ್ಲಿವರೆಗೂ ಸಮಾಧಿ ಸ್ಥಿತಿಯಲ್ಲಿದ್ದಾರಂತೆ. ಆಗ ಈ ಶಂಕರರ ಒಂದು ಪ್ರಾರ್ಥನೆಯಿಂದ ಶಂಕರರು ಹೇಳ್ತಾ ಇದ್ದಂತಹ ಸ್ತುತಿಯಿಂದ ಆ ಒಂದು ಈ ಬಾಹ್ಯ ಸ್ಥಿತಿಗೆ ಗೋವಿಂದ ಭಗವತ್ಪಾದರು ಬಂದಿದ್ದಾರಂತೆ. ಆಗ ಗೋವಿಂದ ಭಗವತ್ಪಾದರು ಶಂಕರರನ್ನು ಕೇಳ್ತಾ ಇದ್ದಾರಂತೆ, ಅಪ್ಪ ನೀವು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಗುರುಗಳು. ಆಗ ಶ್ರೀ ಶಂಕರರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಾಚೀನ ಪುಣ್ಯಗಳಿಂದ ಉಂಟಾಗಿರ್ತಕ್ಕಂತಹ ಆತ್ಮಜ್ಞಾನದ ಚಿಹ್ನೆಗಳುಳ್ಳ ಈ ವಾಕ್ಯಗಳಿಂದ ಅವರು ಉತ್ತರವನ್ನು ಕೊಡ್ತಾರೆ. ಸುಮ್ಮನೆ ನಾನು ನಿಂತವನೋ ಅಂತ ಇಲ್ಲಿಂದ ಬಂದಿದ್ದೀನಿ, ನಾನು ಹೀಗೆ ಹೀಗೆ ಅಂತ ಹೇಳಿ ಏನು ಹೇಳಿಲ್ಲ. ಅವರು ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚಾರ್ಯವರ್ಯ, ನಾನು ಭೂಮಿಯಲ್ಲ, ಜಲ ಅಲ್ಲ, ಅಗ್ನಿ ಅಲ್ಲ, ವಾಯುನೂ ಅಲ್ಲ, ಆಕಾಶನೂ ಅಲ್ಲ. ಅಂದರೆ ನಾನು ಪಂಚಭೂತಗಳು ಅಲ್ಲವೇ ಅಲ್ಲ, ಅಥವಾ ಪಂಚಭೂತಾದಿಗಳಲ್ಲಿ ಇರ್ತಕ್ಕಂತಹ
ಶಬ್ದಾದಿ ಗುಣಗಳಲ್ಲಿ ಒಂದೂ ಅಲ್ಲ. ಬಹಳ ತರ್ಕ. ಭೂಮಿ ಅಲ್ಲ, ಜಲ ಅಲ್ಲ, ಅಗ್ನಿ ಅಲ್ಲ, ವಾಯು ಅಲ್ಲ, ಆಕಾಶ ಅಲ್ಲ, ಪಂಚಭೂತಗಳು ಅಲ್ಲವೇ ಅಲ್ಲ. ಅಥವಾ ಆ ಒಂದು ಪಂಚಭೂತಗಳಲ್ಲಿ ಇರ್ತಕ್ಕಂತಹ ಶಬ್ದಾದಿ ಗುಣಗಳು ಅವುಗಳು ಕೂಡ ನಾನು ಅಲ್ಲ. ನಾನು ಇಂದ್ರಿಯ ಕೂಡ ಅಲ್ಲ, ಪಂಚೇಂದ್ರಿಯಗಳು, ನಾನು ಇಂದ್ರಿಯಗಳು ಕೂಡ ಅಲ್ಲ. ಆದರೆ ಅದೆಲ್ಲವನ್ನು ಮೀರಿದಂತಹ ಅದ್ವಿತೀಯನಾದ ಯಾವ ಪರಮೇಶ್ವರ ಅಂತಕ್ಕಂಥವನು ಇದಾನೋ ಅವನೇ ನಾನಾಗಿದ್ದೇನೆ ಅಂತ ಹೇಳಿ ಗುರುಗಳಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಮುಂದೆ ಹೀಗೆ ಶಂಕರ ಮುನಿಯ ಅದ್ವೈತ ದರ್ಶನವನ್ನು ಪ್ರತಿಬಿಂಬಿಸ್ತಕ್ಕಂತಹ ಉತ್ತರವನ್ನು ಕೇಳಿದ್ದಾರೆ ಗೋವಿಂದ ಭಗವತ್ಪಾದರು. ಬಹಳ ಆನಂದವಾಗಿದೆ ಗೋವಿಂದ ಭಗವತ್ಪಾದರಿಗೆ. ಸಾಮಾನ್ಯವಾಗಿ ಯಾರೋ ನೀನು ಯಾರಪ್ಪ ಅಂತ ಕೇಳಿದ್ರೆ ಏನೋ ಅವನ ಚರಿತ್ರೆಯನ್ನೆಲ್ಲ ಹೇಳಿಕೊಂಡು ಅವನ ವಂಶಾವಳಿ ಎಲ್ಲ ಹೇಳ್ತಾರೆ. ಶಂಕರ ಭಗವತ್ಪಾದರು ಶಂಕರ ಹಾಗೆ ಹೇಳಲೇ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಪಂಚಭೂತಗಳಲ್ಲ, ಅಥವಾ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಶಬ್ದಾದಿಗಳು ಅಲ್ಲ, ಹಾಗೆ ಇಂದ್ರಿಯ ಕೂಡ ಅಲ್ಲ ಅಂತ ಹೇಳಿ ಅವೆಲ್ಲವನ್ನು ಮೀರಿಸಿರ್ತಕ್ಕಂತಹ ಪರಶಿವ ಅಂತ ಏನಿದಾನೋ ಆ ಪರಶಿವನೇ ನಾನಾಗಿದ್ದೇನೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಅದ್ವೈತ ದರ್ಶನವನ್ನು ಪ್ರತಿಬಿಂಬಿಸ್ತಕ್ಕಂತಹ ಉತ್ತರವನ್ನು ಕೇಳಿದಂತಹ ಗೋವಿಂದ ಭಗವತ್ಪಾದರು ಅತ್ಯಂತ ಹರ್ಷಿತರಾಗಿಬಿಟ್ಟಿದ್ದಾರೆ, ಸಂತೋಷಗೊಂಡು ಬಿಟ್ಟಿದ್ದಾರೆ. ಅವರು, ಓ ಶಂಕರ, ನೀವೇ ಶಂಕರನೇ ನೀನಾಗಿ ಅವತರಿಸಿರೋದು ಅಂತ ಹೇಳಿ ನನಗೆ ಸಮಾಧಿ ದೃಷ್ಟಿಯಿಂದ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಯ್ಯ ಶಂಕರ, ನೀನು ಶಂಕರನೇ ಆಗಿದೀಯ, ಹಾಗಾಗಿ ಈ ರೀತಿಯಾಗಿ ನೀನು ಅವತಾರ ಮಾಡಿದೀಯಾ ಅಂತ ಹೇಳಿ ಸಮಾಧಿ ದೃಷ್ಟಿಯಲ್ಲಿದ್ದ ನನಗೆ ಗೊತ್ತಾಗ್ಬಿಟ್ಟಿದೆಯಪ್ಪ. ಆಮೇಲೆ ಅವರೇನು ಮಾಡ್ತಾರೆ ಅಂತಂದರೆ, ಆ ಗುಹಿಯ ರಂಧ್ರದ ಮೂಲಕ ತಮ್ಮ 2 ಪಾದಗಳನ್ನು ಗೋವಿಂದ ಭಗವತ್ಪಾದರು ಹೊರಗಡೆ ಚಾಚ್ತಾರಂತೆ. ನಾವೀಗಾಗಲೇ ಹೇಳಿದ್ವಿ, ಚಿಕ್ಕದಾಗಿರ್ತಕ್ಕಂತಹ ರಂಧ್ರ, ಅಲ್ಲಿ ಒಳಗಡೆ ಅವರು ಸಮಾಧಿ ಸ್ಥಿತಿಯಲ್ಲಿ ಕೂತು ಬಿಟ್ಟಿದ್ದಾರೆ. ಯಾವಾಗ ಶಂಕರರ ಒಂದು ಅದ್ವೈತ ಸಿದ್ಧಾಂತವನ್ನು ಹೇಳ್ತಕ್ಕಂತಹ ಒಂದು ಉತ್ತರವನ್ನು ಕೇಳಿ ಸಂತೋಷಪಟ್ಟರು, ಆಗ ತಮ್ಮ 2 ಪಾದಗಳನ್ನು ಆ ಒಂದು ರಂಧ್ರದಿಂದ ಹೊರಗಡೆ ಚಾಚಿದಾರಂತೆ. ಆ ಪಾದಗಳನ್ನು ನೋಡಿದಂತಹ ಶಂಕರರು ವಿಧಿವತ್ತಾಗಿ ಅವುಗಳನ್ನು ಪೂಜೆ ಮಾಡಿದ್ದಾರೆ. ಯಾಕಂದರೆ ಗುರುಗಳು ತಮ್ಮ ಪಾದವನ್ನು ತೋರಿಸಿದ್ದಾರೆ ಅಂದರೆ ಆ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಅವಕಾಶ. ಆದ್ದರಿಂದ ಗೋವಿಂದ ಭಗವತ್ಪಾದರು ತಮ್ಮ 2 ಪಾದಗಳನ್ನು ಆ ರಂಧ್ರದಿಂದ ಹೊರಗಡೆ ಚಾಚಿದಾರಂತೆ. ಅದನ್ನು ನೋಡಿದಂತಹ ಶಂಕರರು ವಿಧಿವತ್ತಾಗಿ ಅವುಗಳನ್ನು ಪೂಜೆ ಮಾಡಿದಾರಂತೆ. ಆಗ ಗೋವಿಂದರ ಪಾದಗಳನ್ನು ಗುರುವಾಗಿ ಸ್ವೀಕರಿಸಿರ್ತಕ್ಕಂತಹ ಶ್ರೀ ಶಂಕರರು, ಅಂತಹ ಯತಿಗಳು, ಗುರುವಾದ ಆ ಆಚಾರ್ಯರು ಇದೊಂದು ಆಚಾರ ಅಂತ ಬುದ್ಧಿಯಿಂದ ಬ್ರಹ್ಮತತ್ವವನ್ನು ಪ್ರತಿಪಾದಿಸಿದರ ಉಪದೇಶವನ್ನು ಮಾಡಿದಾರಂತೆ. ಅಂದರೆ ಈ ಶಂಕರರಿಗೆ ಯತಿಗಳಿಗೆ ಗುರುವಾಗಿರ್ತಕ್ಕಂಥವರು. ಆದರೂ ಕೂಡ ಶಂಕರ ಎಲ್ಲರಿಗೂ ಕೂಡ ತಾನೇ ಗುರು ಅಂತಕ್ಕಂಥ ವಿಚಾರ, ಅಷ್ಟು ವಿದ್ಯೆ ಇದ್ದರೂ ಕೂಡ ಸಂಪ್ರದಾಯಾನುಸಾರವಾಗಿ ಆಚಾರ್ಯರು ಇದೊಂದು ಆಚಾರ ಅಂತಕ್ಕಂಥ ಒಂದು ಬುದ್ಧಿಯಿಂದ ಬ್ರಹ್ಮತತ್ವವನ್ನು ಅವರು ಉಪದೇಶಿಸಿದ್ದಾರೆ. ಇಲ್ಲಿ ಏನು ಅಂತಂದರೆ, ಶಂಕರರಿಗೆ ಈಗಾಗಲೇ ಎಲ್ಲವನ್ನು ಕೂಡ ತಿಳ್ಕೊಂಡಾಗಿದೆ. ಆದರೂ ಕೂಡ ಅವತಾರ ಪುರುಷರಾಗಿ ಈ ಇಲ್ಲಿ ಅವತಾರ ಮಾಡಿರೋದ್ರಿಂದ ಒಬ್ಬ ಗುರುವಿನಿಂದ ಈ ಒಂದು ವಿಚಾರಗಳನ್ನು, ಬ್ರಹ್ಮತತ್ವಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ, ಆದ್ದರಿಂದ ಈ ಬ್ರಹ್ಮತತ್ವವನ್ನು ಅವರು ಅಲ್ಲಿಂದ ಉಪದೇಶ ತಗೋತಾರಂತೆ.
ಆಮೇಲೆ ಶ್ರೀ ಶಂಕರರು ವಿನಯಪೂರ್ವಕವಾಗಿ ಅನೇಕ ಸೇವೆಗಳಿಂದ ಈ ಗುರುಗಳನ್ನು ಸಂತೋಷಪಡಿಸ್ತಾರಂತೆ. ಬ್ರಹ್ಮತತ್ವ ತನಗೆ ಗೊತ್ತೇ ಇದ್ದರೂ ಕೂಡ ಗುರು ಶಿಷ್ಯ ಸಂಪ್ರದಾಯವನ್ನು ಪಾಲಿಸಬೇಕು ಅಂತಕ್ಕಂತಹ ಬುದ್ಧಿಯಿಂದ ಬ್ರಹ್ಮತತ್ವವನ್ನು ಅರಿಯೋದಕ್ಕೋಸ್ಕರವಾಗಿ ಗುರು ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ಎಷ್ಟೇ ಜ್ಞಾನ ಇದ್ದರೂ ಕೂಡ ಗುರುಗಳ ಸೇವೆಯನ್ನು ಮಾಡಿ ಅವರಿಂದ ಅನುಗ್ರಹವಾದ್ರೇ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಪ್ರಾಪ್ತವಾಗೋದು. ಹಾಗಾಗಿ ಶಂಕರರು ಪರಮೇಶ್ವರನ ಅವತಾರವೇ ಆಗಿದ್ದರೂ ಕೂಡ ಗೋವಿಂದ ಭಗವತ್ಪಾದರ ಹತ್ತಿರ ಅವರು ಶಿಷ್ಯರಾಗಿ ಅವರಿಗೆ ಈ ಒಂದು ಬ್ರಹ್ಮತ್ವ ಬಗ್ಗೆ ತನಗೆ ಎಷ್ಟೇ ಗೊತ್ತಿದ್ದರೂ ಕೂಡ ತನಗೆ ಇದೆಲ್ಲ ಗೊತ್ತು ಅಂತ ತೋರ್ಪಡಿಸ್ಕೊಳ್ದೇನೆ ಗುರು ಮೂಲಕವಾಗಿ ಗುರು ಶಿಷ್ಯ ಸಂಪ್ರದಾಯವನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂತಹ ಒಂದು ಬುದ್ಧಿಯಿಂದ ಬ್ರಹ್ಮ ತತ್ವವನ್ನು ಅರಿಯೋದಕ್ಕೋಸ್ಕರವಾಗಿ ಗುರು ಸೇವೆಯನ್ನು ಮಾಡ್ತಾ ಇದ್ರಂತೆ. ಭಕ್ತಿ ಪೂರ್ವಕವಾಗಿ ಮಾಡ್ತಾ ಇದ್ದಂತಹ ಈ ಪರಿಚರ್ಯೆಗಳಿಂದ ಸಂತುಷ್ಟರಾಗಿರ್ತಕ್ಕಂತಹ ಆ ಯತಿಶ್ರೇಷ್ಠರು ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ 4 ಮಹಾವಾಕ್ಯಗಳನ್ನು ಆತನಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರಂತೆ. ನೋಡಿ, ಗುರುಗಳು ಎಲ್ಲರಿಗೂ ಎಲ್ಲವನ್ನು ಹೇಳ್ಕೊಡೋಕ್ಕಾಗೋದಿಲ್ಲ. ಪ್ರತಿ ಒಂದರಲ್ಲೂ ಕೂಡ ಆ ಶಿಷ್ಯನಿಗೆ ಯೋಗ್ಯತೆ ಇರಬೇಕು. ಗುರುಗಳು ಎಷ್ಟೇ ವಿದ್ಯಾವಂತರಾಗಿದ್ದರೂ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಅವರ ವಿದ್ಯೆಯನ್ನು ಅವರು ಧಾರೆ ಎರಿಬೇಕು ಅಂದರೆ ಅದನ್ನು ಸ್ವೀಕಾರ ಮಾಡ್ತಕ್ಕಂತಹ ಶಿಷ್ಯನಿಗೆ ಅಷ್ಟು ಯೋಗ್ಯತೆ ಇರಬೇಕು. ಇಲ್ಲದಿದ್ದರೆ ಸುಮ್ಮನೆ ಪ್ರಯೋಜನ ಆಗೋದಿಲ್ಲ. ಅದನ್ನೆಲ್ಲ ಅರಿತಿರ್ತಕ್ಕಂತಹ ಗೋವಿಂದ ಭಗವತ್ಪಾದರು ಈ ಶಂಕರರ ಒಂದು ಸೇವೆಯಿಂದ ಅವರ ಒಂದು ಶಕ್ತಿ ಮಹಿಮೆಯನ್ನು ತಿಳಿದಿರೋದ್ರಿಂದ ಗೋವಿಂದ ಭಗವತ್ಪಾದರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರ ಒಂದು ಸೇವೆಯಿಂದ ಸಂತುಷ್ಟರಾಗಿ ಆ ಯತಿಶ್ರೇಷ್ಠರು ಉಪನಿಷತ್ತುಗಳಲ್ಲಿ ಇದ್ದಂತಹ 4 ಮಹಾವಾಕ್ಯಗಳಿಂದ ಆತನಿಗೆ ಬ್ರಹ್ಮೋಪದೇಶವನ್ನು ಮಾಡಿದಾರಂತೆ. ಜೊತೆಗೆ ಬುದ್ಧಿಶಾಲಿಯಾಗಿರ್ತಕ್ಕಂತಹ ಶಂಕರರು ಸಾಂಪ್ರದಾಯಿಕ ಕ್ರಮದಿಂದ ಬಂದ ಅಂದರೆ ವ್ಯಾಸ ಮುನಿಗಳಿಂದ ಪ್ರೋಕ್ತವಾಗಿರ್ತಕ್ಕಂತಹ ಬ್ರಹ್ಮಸೂತ್ರವನ್ನು ಅಂದರೆ ಶಾರೀರಕ ಸೂತ್ರವನ್ನು ಪೂರ್ವ ಸಮ್ಮತವಾಗಿರ್ತಕ್ಕಂತಹ ಅದ್ವೈತ ಬ್ರಹ್ಮ ಮಾರ್ಗದ ಪ್ರಕ್ರಿಯೆಗೆ ಅನುಗುಣವಾಗಿ ಸಮಸ್ತ ಶಾಸ್ತ್ರ ರಹಸ್ಯ ಸಹಿತವಾಗಿ ದಯಾಳುವಾಗಿರ್ತಕ್ಕಂತಹ ಆ ಗುರುವಿನಿಂದ ತಿಳ್ಕೊಂಡ್ರು ಅಂತ ಹೇಳಿ. ಅಂದರೆ ಈ ಬ್ರಹ್ಮ ಮಾರ್ಗದ ಬ್ರಹ್ಮಸೂತ್ರವನ್ನು ಹೇಗೆ ತಿಳ್ಕೊಂಡ್ರು ಅಂದರೆ, ಅವರು ಸಂಪ್ರದಾಯವಾಗಿ ಎಲ್ಲ ಅವರೊಬ್ಬರಿಂದಲ್ಲ, ಇದು ಸಾಂಪ್ರದಾಯಿಕವಾಗಿ ಬಂದಿರೋದು. ವ್ಯಾಸ ಮುನಿಗಳಿಂದ ಆ ಒಂದು ಪ್ರೋಕ್ತವಾಗಿರ್ತಕ್ಕಂತಹ ಈ ಬ್ರಹ್ಮಸೂತ್ರವನ್ನು ಪೂರ್ವ ಸಮ್ಮತವಾಗಿರ್ತಕ್ಕಂತಹ ಅದ್ವೈತ ಬ್ರಹ್ಮ ಮಾರ್ಗದ ಪ್ರಕ್ರಿಯೆಗೆ ಅನುಗುಣವಾಗಿ ಸಮಸ್ತ ಶಾಸ್ತ್ರ ರಹಸ್ಯವಾಗಿ ರಹಸ್ಯ ಸಹಿತವಾಗಿ, ಗೊತ್ತಾಗ್ತಾ ಇದೆಯಾ, ರಹಸ್ಯ ಸಹಿತವಾಗಿ ದಯಾಳುವಾಗಿರ್ತಕ್ಕಂತಹ ಆ ಗುರುಗಳಿಂದ ತಿಳ್ಕೊಂಡ್ರು. ಅಂದರೆ ಆ ಸಂಪ್ರದಾಯ ಹೇಗೆ ಅಂತ ಹೇಳಿದ್ರೆ, ಪರಾಶರ ಪುತ್ರರಾಗಿರ್ತಕ್ಕಂತಹ ವ್ಯಾಸರು ಸತ್ಯವತಿಯಲ್ಲಿ ಜನಿಸಿದ್ರು ಅಷ್ಟೇ. ಅವರ ಪುತ್ರ ಯಾರು ಅಂದರೆ ಮಹಾಮಹಿಮಾನ್ವಿತರಾಗಿರ್ತಕ್ಕಂತಹ ಶುಕ ಮಹರ್ಷಿ. ಗೌಡಪಾದರ ಶುಕ ಮಹರ್ಷಿಗಳ ಶಿಷ್ಯರು. ನಾವೀಗಾಗಲೇ ಹಿಂದೆ ಈಗ ಹೇಳಿದೆ ಸ್ವಲ್ಪ ಹೊತ್ತು ಮುಂಚೆ, ಗೌಡಪಾದರು ಶುಕ ಮುನಿಗಳ ಶಿಷ್ಯರು. ಗೋವಿಂದ ಭಗವತ್ಪಾದರು ಗೌಡಪಾದರ ಶಿಷ್ಯರು. ಅಲ್ಲಿಗೆ ಶುಕ ಮಹರ್ಷಿಗಳ ಶಿಷ್ಯರಾಗಿರ್ತಕ್ಕಂತಹ ಗೌಡಪಾದರು, ಗೌಡಪಾದರಿಂದ ಗೋವಿಂದ ಭಗವತ್ಪಾದರು, ಹೀಗೆ ಶಿಷ್ಯ ಪರಂಪರೆಯಿಂದ
ಗುರು ಪರಂಪರೆ ಹಾಗಿಂದ ಒಬ್ಬರಿಂದ ಒಬ್ಬರಿಗೆ ಅದು ಇದು ಕೆಳಗಡೆ ಬಂದಿರೋದು ಅವರ ಉಪದೇಶಗಳನ್ನು ತಗೊಂಡು ಮುಂದಿನ ಶಿಷ್ಯರ ಒಂದು ಪರಂಪರೆಗೆ ಅದನ್ನು ಹಂಚಿದ್ದಾರೆ. ಹಾಗಾಗಿ ಈ ಒಂದು ಬ್ರಹ್ಮಸೂತ್ರವನ್ನು ಒಂದು ಪ್ರೋಕ್ತವಾಗಿರ್ತಕ್ಕಂತಹ ಈ ಬ್ರಹ್ಮಸೂತ್ರವನ್ನು ಅವರು ಸಮಸ್ತ ಶಾಸ್ತ್ರ ಸಹಿತವಾಗಿ ಅವರು ದಯಾಳುವಾಗಿರ್ತಕ್ಕಂತಹ ಗುರುವಿನಿಂದ ಉಪದೇಶವನ್ನು ಪಡಿತಾರಂತೆ. ಯಾರು ಸರ್ಪಲೋಕಕ್ಕೆ ಹೋಗಿ ವ್ಯಾಕರಣ ಶಾಸ್ತ್ರವನ್ನು ಭೂಲೋಕದಲ್ಲಿ ವಿಸ್ತರಿಸ್ತೀನಿ ಅಂತ ಮಾತು ಕೊಟ್ಟು ಸಾಕ್ಷಾತ್ ಅನಂತ ಅಂದರೆ ಆದಿಶೇಷನ ಮುಖದಿಂದ ಸಮುದ್ರದಂತಿರ್ತಕ್ಕಂತಹ ಈ ಶಬ್ದಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಂದಿದ್ದಾನೋ, ಯಾರು ಆದಿಶೇಷನ ರೂಪದಿಂದ ಸಮಸ್ತ ಲೋಕಗಳನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದಾನೋ ಅಂತಹ ಪತಂಜಲಿಯ ಅವತಾರ ಅಂತಕ್ಕಂತಹ ಶ್ರೀ ಗೋವಿಂದ ಭಗವತ್ಪಾದರಿಂದ ಶ್ರೀ ಶಂಕರರು ಸಮಸ್ತ ಶಾಸ್ತ್ರ ರಾಶಿಯನ್ನು ಅಭ್ಯಾಸ ಮಾಡಿದ್ರಂತೆ. ಅಂದರೆ ಆದಿಶೇಷನ ರೂಪವಾಗಿರ್ತಕ್ಕಂತಹ ಗೋವಿಂದ ಭಗವತ್ಪಾದರಿಂದ ಶ್ರೀ ಶಂಕರರು ಶಾಸ್ತ್ರ ರಾಶಿಯನ್ನು ಅಂದರೆ ಸಮಸ್ತ ಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡ್ತಾರಂತೆ. ಆಮೇಲೆ ಆರ್ಯನಾದ ಈ ಶಂಕರರು ಪೂರ್ವಜನ್ಮದ ಪುಣ್ಯ ರಾಶಿಗಳಿಂದ ಲಭ್ಯವಾಗ್ತಕ್ಕಂತಹ ಸನ್ಯಾಸಾಶ್ರಮವನ್ನು ವಿಧಿವತ್ತಾಗಿ ಶ್ರೀ ಗೋವಿಂದ ಭಗವತ್ಪಾದರಿಂದ ಸ್ವೀಕಾರ ಮಾಡ್ತಾರಂತೆ. ಅಂದರೆ ಮೊದಲು ಗೋವಿಂದ ಭಗವತ್ಪಾದರ ಆಶ್ರಮಕ್ಕೆ ಬಂದು ಅವರ ಪಾದಗಳಿಗೆ ಸೇವೆಯನ್ನು ಮಾಡಿ ಅವರಿಂದ ಇವರ ಒಂದು ಸೇವೆಯಿಂದ ಬಹಳ ತೃಪ್ತರಾಗಿರ್ತಕ್ಕಂತಹ ಗೋವಿಂದ ಭಗವತ್ಪಾದರು ಉಪನಿಷತ್ತಿನ 4 ವಾಕ್ಯಗಳನ್ನು ಅವರು ತಿಳಿಸ್ಕೊಟ್ಟು ಬ್ರಹ್ಮಸೂತ್ರವನ್ನು ಅವರಿಗೆ ಸಂಪೂರ್ಣವಾಗಿ ಹೇಳಿಕೊಟ್ಟು, ಅಂದರೆ ಗುರು ಪರಂಪರೆಯಿಂದ ಬಂದಿರತಕ್ಕಂತಹ ಈ ವಿಚಾರವನ್ನು ಸಂಪೂರ್ಣವಾಗಿ ಅವರಿಗೆ ಉಪದೇಶವನ್ನು ಮಾಡಿದ್ರು. ಹಾಗೆ ಈ ಶಂಕರರು ಪುಣ್ಯ ರಾಶಿಗಳಿಂದ ಲಭ್ಯವಾಗಿರ್ತಕ್ಕಂತಹ ಸನ್ಯಾಸಾಶ್ರಮವನ್ನು ಅವರು ಗೋವಿಂದ ಭಗವತ್ಪಾದರಿಂದ ಸ್ವೀಕಾರವನ್ನು ಮಾಡ್ತಾರಂತೆ. ಪರಮಹಂಸ ಅಂತಕ್ಕಂತಹ ಮೊದಲಾದ ಸರ್ವರಿಂದಲೂ ಕೂಡ ಮತ್ತೆ ಸೂರ್ಯನೇ ಮೊದಲಾದ ಗ್ರಹ ದೇವತೆಗಳಿಂದಲೂ ಕೂಡ ಪೂಜನೀಯವಾಗಿರ್ತಕ್ಕಂತಹ ಚತುರ್ಥಾಶ್ರಮವನ್ನು ಮತ್ತು ಉನ್ನತವಾಗಿರ್ತಕ್ಕಂತಹ ಧ್ರುವಲೋಕವನ್ನು ಪಡೆದು ಅವರು ಧ್ರುವ ನಕ್ಷತ್ರದಂತೆ ವಿರಾಜಿಸಿದ್ರು ಅಂತ ಹೇಳಿ, ಅಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಧ್ರುವಲೋಕವನ್ನು ಪಡೆದರು. ಹಾಗೆ ಧ್ರುವ ನಕ್ಷತ್ರದಂತೆ ವಿರಾಜಿಸಿದ್ರು ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಶಂಕರ ಯತೀಶ್ವರರು ಕೆಂಪಾದ ಕಾಷಾಯ ವಸ್ತ್ರವನ್ನು ಸೆರಗನ್ನು ತಮ್ಮ ದೇಹಕ್ಕೆ ಹೊಂದಿಕೊಂಡಿದ್ದರು. ಯಾಕೆಂದರೆ ಇವರು ಸನ್ಯಾಸಿಗಳಾದ ಮೇಲೆ ಅವರಿಗೆ ಇದ್ದಂತಹ ಆ ಶ್ವೇತ ವಸ್ತ್ರವನ್ನು ತೆಗೆದು ಅವರಿಗೆ ಕಾಷಾಯ ವಸ್ತ್ರವನ್ನು ಧರಿಸಿದಾರಂತೆ. ಹೇಗೆ ಕಾಣಿಸ್ತಾ ಇದ್ರು ಶಂಕರರು ಆ ಒಂದು ಸನ್ಯಾಸತ್ವವನ್ನು ಗ್ರಹಣ ಮಾಡಿದ ಮೇಲೆ ಅಂದರೆ ಕೆಂಪಾಗಿರ್ತಕ್ಕಂತಹ ಕಾಷಾಯ ವಸ್ತ್ರದ ಸೆರಗನ್ನು ತಮ್ಮ ದೇಹಕ್ಕೆ ಹೊದ್ದುಕೊಂಡಿದ್ರಂತೆ. ಆದ್ದರಿಂದ ಸಂಜೆಯ ಹೊತ್ತು ಕೆಂಪಾಗಿರ್ತಕ್ಕಂತಹ ಮೋಡದಿಂದ ಆವೃತವಾಗಿರ್ತಕ್ಕಂತಹ ಹಿಮಾಲಯ ಶಿಖರದಂತೆ ಅವರು ಕಾಣಿಸ್ತಾ ಇದ್ದರು. ಇವರು ಸಾಕ್ಷಾತ್ ಪರಮೇಶ್ವರನೇ ಸರಿ. ಯಾಕೆಂದರೆ ಅಜ್ಞಾನ ಅಂತಕ್ಕಂತಹ ಮಹಾಗಜ ಅಂತಹ ಅಜ್ಞಾನವನ್ನು ಕೊಂದು ಅದರ ರಕ್ತದಿಂದ ನೆನೆಸ ಚರ್ಮವನ್ನು ಉದಯ ಕಾಲದಲ್ಲಿ ಸೂರ್ಯ ಕಿರಣದಂತೆ ಶೋಭಿಸ್ತಾ ಇರತಕ್ಕಂತಹ ಕಾಷಾಯ ವಸ್ತ್ರದ ನೆವದಿಂದ ಧರಿಸಿದ್ದಾರೆ ಅಂತ ಅನ್ಬೋದಾಗಿತ್ತು ಅಂತ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಅಂತಂದರೆ, ಅಜ್ಞಾನ ಅಂತಕ್ಕಂಥ ಗಜ ಚರ್ಮಾಂಬರಧರ ಯಾರು ಪರಮೇಶ್ವರ, ಅದಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಅಷ್ಟೇ. ಈ ಅಜ್ಞಾನ ಅಂತಕ್ಕಂಥ ಮಹಾಗಜವನ್ನು ಕೊಂದು ಅದರ ರಕ್ತದಿಂದ ಉಂಟಾಗಿರ್ತಕ್ಕಂತಹ ಆ ಒಂದು
ಚರ್ಮವನ್ನು ಹುಟ್ಟಿದ್ದಾರೆ ಅಂದರೆ ಅಷ್ಟು ಕೆಂಪಾಗಿದೆ ಅನ್ನೋಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಉದಯ ಕಾಲದ ಸೂರ್ಯದ ಕಿರಣ ಶೋಭಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಕಾಷಾಯ ವಸ್ತ್ರದ ನೆವದಿಂದ ಧರಿಸಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಶ್ರೀ ಶಂಕರಾಚಾರ್ಯರು ಶ್ರುತಿಗಳ ಮಧ್ಯದಲ್ಲಿ ಕ್ರೀಡಿಸ್ತಕ್ಕಂಥವ್ರು. ಯಾಕೆಂದರೆ ಅಷ್ಟು ಚೆನ್ನಾಗಿ ಆ ಶ್ರುತಿ ಅವರಿಗೆ ಮನದಟ್ಟಾಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅದರ ಬಗ್ಗೆ ಬಹಳ ವಿಚಾರಗಳನ್ನು ಅವರು ತಿಳ್ಕೊಂಡಿದ್ದಾರಂತೆ. ವಿಖ್ಯಾತರಾಗಿರ್ತಕ್ಕಂತಹ ಪರಮಹಂಸರೊಡನೆ ಬೆರೀತಕ್ಕಂಥವ್ರು. ಯಾಕೆಂದರೆ ಚೆನ್ನಾಗಿ ವಿಷಯಗಳನ್ನ ತಿಳ್ಕೊಂಡಿರೋದ್ರಿಂದ ಹೆಚ್ಚು ಬಳಕೆ ಇರೋದು ಕೂಡ ಅವರು ಹೆಚ್ಚು ಜನ ಬಹಳ ಬುದ್ಧಿವಂತರು, ವಿದ್ಯಾವಂತರು, ಮಹಾ ಮೇಧಾವಿಗಳು ಅವ್ರ ಜೊತೆನೇ ಅವರು ಬೆರೀತಕ್ಕಂಥವರಂತೆ. ಸ್ವಸ್ವರೂಪವಾಗದ ಮತ್ತು ಸತ್ಯವಾಗಿರ್ತಕ್ಕಂತಹ ಜೊತೆಗೆ ಲೋಕತ್ರಯಾತಿಶಾಹಿಯಾದ ಬ್ರಹ್ಮ ಚೈತನ್ಯದಲ್ಲಿ ಸದಾ ಮುಳುಗಿದಾರಂತೆ. ಇವರು ಅಂತಹ ಒಂದು ಚೈತನ್ಯವನ್ನು ಹೊಂದಿರತಕ್ಕಂತಹ ಶಂಕರರು ಬ್ರಹ್ಮನೇ ಸರಿ. ಹಾಗೆ ಈ ವಿಷಯದಲ್ಲಿ ಯಾವುದೇ ವಿಚಾರವಾಗಿ ಸಂದೇಹ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಷ್ಟು ಮೇಧಾವಿಗಳು, ಅಷ್ಟು ವಿದ್ಯಾವಂತರು, ಅಷ್ಟು ವಿಷಯಗಳನ್ನು ತಿಳ್ಕೊಂಡು ಅಭ್ಯಾಸ ಮಾಡಿ ಪರಿಣತಿಯನ್ನು ಹೊಂದಿರತಕ್ಕಂತಹ ಶ್ರೀ ಶಂಕರರು. ಆದರೆ ಬೃಹ್ಧಾತುವಿನ ಅರ್ಥ ಉಪಚರಿತವಾಗದೆ ಸಾಕ್ಷಾತ್ತಾಗಿ ನಿರ್ಣೀತವಾಗಿದೆ ಅಂತ ನಾವು ಭಾವಿಸಬಹುದು. ಮುಂದೆ ಶ್ರೀ ಶಂಕರರು ಯಾವ ಪರಬ್ರಹ್ಮ ತನ್ನ ಒಂದು ಪಾದದ ತೇಜಸ್ಸಿನಿಂದ 3 ಲೋಕಗಳನ್ನು ಅಳಿತೋ, ಅಂದರೆ ಇಲ್ಲಿ ಮಹಾವಿಷ್ಣುವಿನಿಗೆ ಹೇಳ್ತಾ ಇದ್ದಾರೆ. ಈ 3 ಹೆಜ್ಜೆಗಳನ್ನು ಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಆ ಪಾದಗಳಿಂದ 3 ಹೆಜ್ಜೆಗಳನ್ನು ಹೇಗೆ ಅಳೆದು ತಂದು ಅನ್ನಿಸ್ಕೊಂಡೋ ಆ ದಾನವನ್ನು ಪಡೆದ್ನೋ ಆ ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ. ವಿಶುದ್ಧವಾಗಿರ್ತಕ್ಕಂತಹ ಯಾವ ಸತ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅನುಗತವಾಗಿದೆಯೋ, ಯಾವುದು ಬಾಲ್ಯಾದಿ ದಶೆಯೂ ಅದನ್ನೂ ಕೂಡ ಆಕೃತಿಯನ್ನು ಕೂಡ ಮೀರಿದೆಯೋ, ಯಾವುದು ತನ್ನ ಮಹಿಮೆಯಲ್ಲಿಯೇ ಸರ್ವಕಾಮನಾತೀತವಾಗಿ ರಮಿಸ್ತಾ ಇದೆಯೋ ಅಂತಹ ಬ್ರಹ್ಮವೇ ಆಗಿರ್ತಕ್ಕಂತಹ ಶಂಕರಾಚಾರ್ಯರು ವಿಷ್ಣುವಿನ ಪರಮಸ್ಥಾನ ಅಂತ ವೇದಗಳು ಘೋಷಿಸುತ್ತಂತೆ. ಬಲಿಚಕ್ರವರ್ತಿ ಹಿಂದೆ ದಾನವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಾವಿಷ್ಣು ಬಂದು ವಾಮನನ ರೂಪದಲ್ಲಿ 3 ಹೆಜ್ಜೆಗಳನ್ನು ಕೇಳಿ ಅವನನ್ನು ಪಾತಾಳಕ್ಕೆ ತುಳಿದ. ಹಾಗೆ ಯಾವ ಪಾದ ತೇಜಸ್ಸಿನಿಂದ 3 ಲೋಕಗಳನ್ನು ಅಳೆದು ಬಿಡ್ತೋ, ವಿಶುದ್ಧವಾಗಿರ್ತಕ್ಕಂತಹ ಯಾವ ಸತ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅನುಗತವಾಗೋಗಿದೆಯೋ, ಯಾವುದು ಬಾಲ್ಯಾದಿ ದಶೆಯನ್ನು ಆಕೃತಿಯನ್ನು ಮೀರಿಬಿಟ್ಟಿದೆಯೋ, ಯಾವುದು ತನ್ನ ಮಹಿಮೆಯಲ್ಲಿಯೇ ಸರ್ವಕಾಮನಾತೀತವಾಗಿ ರಮಿಸ್ತಾ ಇದೆಯೋ ಅಂತಹ ಬ್ರಹ್ಮವೇ ಆದ ಆ ಶಂಕರಾಚಾರ್ಯರು ವಿಷ್ಣುವಿನ ಪರಮಸ್ಥಾನ ಅಂತ ವೇದಗಳು ಘೋಷಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ಈ ಭಾಗವನ್ನು ಮುಗಿಸ್ತೇನೆ. ಮುಂದಿನ ಭಾಗದಲ್ಲಿ ಅನೇಕ ವಿಚಾರಗಳನ್ನು ಶಂಕರ ಭಗವತ್ಪಾದರ ಶಕ್ತಿ, ಅವರಿಗಿರ್ತಕ್ಕಂತಹ ಚೈತನ್ಯ, ಅವರಲ್ಲಿರ್ತಕ್ಕಂತಹ ಒಂದು ವಿದ್ವತ್ತು, ಅದರ ಬಗ್ಗೆ ಏನು ಅಂತ ಹೇಳಿ ಇನ್ನೂ ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಈ ಶಂಕರ ಭಗವತ್ಪಾದರ ಚರಿತ್ರೆಯ 20ನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಶ್ರೀ ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಗುರು ಚರಣಾರವಿಂದಾರ್ಪಣಮಸ್ತು. ನಮಸ್ಕಾರ.